ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಹೊಸ ರೀತಿಯ ಒಂದು ಮಟನ್ ಮಸಾಲಾ ಕರಿ. ಒಂದೇ ತರ ಮಟನ್ ಕರಿ ಮಾಡಿ ಮಾಡಿ ಬೋರ್ಡ್ ಬಿಟ್ಟಿದ್ಯಾ, ಬೇಜಾರಾಗಿದೆಯಾ? ಈ ತರ ಒಂದು ಮಟನ್ ಕರಿನ ನೀವು ಮಾಡಿ ನೋಡಿ. ಎಲ್ಲರೂ ತಿಂದಿರೋರೆಲ್ಲರೂ ಮಟನ್ ಕರಿ ಅಂದ್ರೆ ಈ ರೀತಿ ಇರಬೇಕು ಅಂತ ಎಲ್ಲರೂ ನಿಮಗೆ ಹೊಗಳ್ತಾರೆ. ನಾನು ಗ್ಯಾರಂಟಿ ಕೊಡ್ತೀನಿ, ಇಂಥ ಮಟನ್ ಕರಿ ನೀವು ಇದುವರೆಗೂ ಮಾಡಿರಲ್ಲ ಅಂದ್ಬಿಟ್ಟು ತಿಂದಿರೋರೆಲ್ಲ ಸಖತ್ ಖುಷಿ ಬೀಳ್ತಾರೆ, ಅಷ್ಟು ಇಷ್ಟಪಡ್ತಾರೆ ಈ ಒಂದು ಮಟನ್ ಕರಿನ. ಸೊ ಮಟನ್ ಕರಿ ಮಾಡೋದು ಒಂದೇ ಅಲ್ಲ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ, ನನ್ನ ಸೀಕ್ರೆಟ್ ಆಗಿರ್ತಕ್ಕಂಥ ಈ ಒಂದು ಮಟನ್ ಮಸಾಲಾ ಪೌಡರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಸುಮಾರು ಒಂದು 500 ಗ್ರಾಮ್ ಅಷ್ಟು ನಾನು ಮಟನ್ ತಗೊಂಡಿದ್ದೀನಿ. ಮಟನ್ ಯಾವ ರೀತಿ ತಗೊಳ್ಳಿ, ಎಳೆ ಮಟನ್ ತಗೊಳ್ಳಿ, ಮತ್ತೆ ಇದರಲ್ಲಿ ನಲ್ಲಿ ಮೂಳೆಗಳು ಇರೋ ಹಾಗೆ ನೋಡ್ಕೊಳ್ಳಿ. ಒಂದು ಎರಡಾದ್ರೂ ನಲ್ಲಿ ಮೂಳೆಗಳು ಬರಲಿ. ಮತ್ತೆ 1 ಇಂಚಷ್ಟು ಪೀಸಸ್ ಕರ್ರಿ ಕಟ್ ಅಂತ ಹೇಳಿದ್ರೆ ಆ ಬುಚರ್ ಮಾಡಿ ಕೊಡ್ತಾನೆ. ಸ್ವಲ್ಪ ಫ್ಯಾಟ್ ಇರ್ತಕ್ಕಂಥ ಒಂದು ಮಟನ್ ಅನ್ನ ತಗೊಂಡಿದ್ದೀನಿ. ಇದನ್ನೆಲ್ಲ ಚಂದ ಕ್ಲೀನ್ ಮಾಡಿದ್ದೀನಿ. ಇದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ, ಫ್ರೆಶ್ ಆಗಿ ಅರ್ದಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ 1 ಟೀ ಸ್ಪೂನ್ ಅಷ್ಟು ಪ್ಯಾಪ್ರಿಕಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಮತ್ತೆ ಇದು ಇಂಪಾರ್ಟೆಂಟ್, ಒಂದು ಅರ್ಧ ಕಪ್ನಷ್ಟು ಕಡ್ದಿರ್ತಕ್ಕಂಥ ಮೊಸರು. ಈಗ ಇವನ್ನೆಲ್ಲ ಹಾಕಿದ ನಂತರ ಇದನ್ನ ಒಮ್ಮೆ ಚಂದ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಚೆಂದ ಮಿಕ್ಸ್ ಆಗಿರುತ್ತೆ. ಇದಾದ ಮ್ಯಾರಿನೇಟ್ ಆಗೋದಕ್ಕೆ 30 ನಿಮಿಷ ಬಿಡುವ. ಈಗ ನೋಡಿ, ಒಂದು ಸ್ಪೆಷಲ್ ಮಸಾಲಾ ಪೌಡರ್ ಹೇಳಿದ್ನಲ್ಲ, ಆ ಮಸಾಲಾ ಪೌಡರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇದು ಮಾಡಲಿಕ್ಕೆ ನಾನು ಮೊದಲನೇದಾಗಿ ಒಂದು ಪ್ಯಾನ್ ಅನ್ನ ಇಡ್ತಾ ಇದ್ದೀನಿ. ಇದರಲ್ಲಿ ಒಂದು 4 ಹಸಿರು ಏಲಕ್ಕಿ, ಹಾಗೆ ಒಂದು 4 ರಿಂದ 5 ಲವಂಗ, 1 ಇಂಚಿನಷ್ಟು ಚಕ್ಕೆ, ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್, 1 ಟೀ ಸ್ಪೂನ್ ಅಷ್ಟು ಸೋಂಪು, 1 ಟೀ ಸ್ಪೂನ್ ಅಷ್ಟು ಗಸಗಸೆ, ಇದು ತುಂಬಾ ಇಂಪಾರ್ಟೆಂಟು, ಹಾಗೆ ಒಂದು ಫ್ಯೂ ಸ್ಟ್ಯಾಂಡ್ಸ್ ಅಷ್ಟು ಮೇಜ್ ಅಂತ ಹೇಳಿದ್ರೆ ಜಾವಿತ್ರಿ, ಜಾಪತ್ರೆ ಅಂತ ಕರಿತಲ್ಲ ಅದನ್ನ. ಸೊ ಈಗ ಇದನ್ನೆಲ್ಲ ಒಂದು ಲೋ ಫ್ಲೇಮ್ ಅಲ್ಲೇ ಒಂದು ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಚಂದ ಹುರಿಬೇಕಾಗುತ್ತೆ. ಇದಾಗ್ಲಿಕ್ಕೆ ಸುಮಾರು ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಲೋ ಫ್ಲೇಮ್ ಅಲ್ಲೇ ಇದನ್ನ ಹುರಿಬೇಕು. ನೋಡಿ, ಇದೆಲ್ಲ ಹುರಿದ ನಂತರ ಲಾಸ್ಟ್ ಅಲ್ಲಿ ಜಾಕಾಯಿ ಅಂತ ಬರುತ್ತೆ, ಅದೊಂದು ಸ್ಮಾಲ್ ಪೀಸ್. ಸೊ ಕೊನೆಯಲ್ಲಿ ಮಾತ್ರ ಇದನ್ನ ಹಾಕಬೇಕು, ಯಾಕಂದ್ರೆ ಇದು ಜಾಸ್ತಿ ಹುರಿಬಾರದು. ಸೊ ಆ ಒಂದು ಕಾರಣಕ್ಕಾಗಿ ನೋಡಿ, ಇವಾಗ ಇದನ್ನೆಲ್ಲ ಚಂದ ಹುರಿದಿದ್ದಾಗಿದೆಯಲ್ಲ, ಸೊ ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಪ್ಲೇಟಲ್ಲಿ ತೆಗೆದ್ಬಿಟ್ಟು ಇದು ಚೆನ್ನಾಗಿ ತಣ್ಣಗಾಗ್ಲಿಕ್ಕೆ ನಾವು ಬಿಡಬೇಕಾಗತ್ತೆ. ಈಗ ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ನಾನೊಂದು ಅರ್ಧ ಹೋಳಷ್ಟು ನಾನು ಕಾಯಿಯನ್ನು ತಗೊಳ್ತೇನೆ. ಹಾಗೆ ಈ ತಣ್ಣಗೆ ಮಾಡಿರ್ತಕ್ಕಂಥ ಈ ಮಸಾಲೆ ಪದಾರ್ಥ ಏನಿರುತ್ತೆ ಅವನ್ನೆಲ್ಲ ಹಾಕೊಳ್ತೇನೆ. ಇದನ್ನ ಫೈನ್ ಆಗಿ ಹರ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ಫೈನ್ ಆಗಿ ಅರ್ದಿದ್ದೀನಿ. ಈಗ ಮಾಡೋದು ಹೇಗಂತ ಹೇಳಿದ್ರೆ, ಸೊ ಇದನ್ನ ಒಂದು ಕುಕ್ಕರ್ ಪ್ಯಾನ್ ತಗೊಂಡಿರೋ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ ಒಂದು 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಿದೆ. ಯಾಕಂತ ಹೇಳಿದ್ರೆ ಎಣ್ಣೆಯಲ್ಲಿ ಈ ತರ ಮೆಣಸಿನ್ಕಾಯಿ ಫ್ರೈ ಆದಾಗ ಆ ಒಂದು ಮೆಣಸಿನ್ಕಾಯಿ ಒಂದು ಫ್ಲೇವರ್ ಆಯಿಲ್ಗೆ ರಿಲೀಸ್ ಆಗುತ್ತೆ. ಸೊ ಇದರಲ್ಲಿ ಸುಮಾರು ಒಂದು 100 ಗ್ರಾಮ್ ಅಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಹಾಕೊಳ್ತೀವಿ. ಈಗ ನೋಡಿ, ಮಜಾ ಏನಂತ ಹೇಳಿದ್ರೆ ಇದರಲ್ಲಿ ಟೆಕ್ನಿಕ್ಕು, ಈ ಒಂದು ಡ್ರೈ ರೆಡ್ ಚಿಲ್ಲಿ ಏನಿರುತ್ತೆ ಎಣ್ಣೆಯಲ್ಲಿ ಕುಕ್ ಆಗ್ತಾ ಇರುತ್ತೆ, ಮತ್ತೆ ಈ ಆನಿಯನ್ಸ್ ಜೊತೆ ಫ್ರೈ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಆ ಆಯಿಲ್ ಏನಿರುತ್ತೆ ಆ ಚಿಲ್ಲಿದು ಫ್ಲೇವರ್ ಹೇಳ್ಕೊಳ್ಳುತ್ತೆ. ಅದು ಈರುಳ್ಳಿಗೂ ಸಹ ಅಷ್ಟೇ ಬ್ಯೂಟಿಫುಲ್ ಫ್ಲೇವರ್ ಕೊಡುತ್ತೆ. ಸೊ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಲ್ಲ, ಈಗ ಒಂದು 5 ನಿಮಿಷದ ಕಾಲ ಈ ಒಂದು ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ರೀತಿ ನಾವು ಹುರಿಬೇಕಾಗತ್ತೆ. ನೋಡಿ, ಇಷ್ಟು ಮಾತ್ರ ಗೋಲ್ಡನ್ ಬ್ರೌನ್ ಆದ್ರೆ ಸಾಕಾಗತ್ತೆ. ಸೊ ಈಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಈ ಒಂದು ಮಟನ್ ಪೀಸಸ್ನೆಲ್ಲನೂ ಈ ಒಂದು ಈರುಳ್ಳಿಯಲ್ಲಿ ಹಾಕೊಂಡ್ಬಿಡುವ. ನೋಡಿ, ಈ ಜ್ಯೂಸಸ್ನೆಲ್ಲ ಬಿಸಾಡ್ಬೇಡಿ. ಇದನ್ನ ಮತ್ತೆ ನಾನು ಯೂಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸೊ ಈಗ ಈ ಮಟನ್ ಏನಿದೆ ಈ ಎಣ್ಣೆ ಮತ್ತೆ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಲಿಕ್ಕೆ ಬಿಡ್ಬೇಕಾಗತ್ತೆ, ಸುಮಾರು ಒಂದು 3 ರಿಂದ 4 ನಿಮಿಷ. ಈಗ ನೋಡಿ, 3-4 ನಿಮಿಷ ಆದ ನಂತರ ಇದರಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅಥವಾ ನಿಮ್ಮ ರುಚಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಗೆ
ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರೋಸ್ಟ್ ಮಾಡಿರ್ತಕ್ಕಂಥ ಜೀರಿಗೆ ಪುಡಿ. ಇಷ್ಟೆಲ್ಲ ಹಾಕಿದ ನಂತರ ಪುಡಿಗಳನ್ನ ಈಗ ಈ ಮಟನ್ ಅನ್ನ ಚಂದ ಮಿಕ್ಸ್ ಮಾಡಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡಿ ಸುಮಾರು ಒಂದು 2 ರಿಂದ 3 ನಿಮಿಷಗಳ ಕಾಲ. ನೋಡಿ ಈಗ ಏನ್ ಮಾಡ್ತೀನಿ, 1-2 ಟೊಮೆಟೊವನ್ನು ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಆ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಟೊಮೆಟೊವನ್ನು ನಾನು ಹಾಕೊಳ್ತೀನಿ. ನೀವು ಟೊಮೆಟೊನ ಏನ್ ಮಾಡ್ತಾರೆ, ಕೆಲವರು ಮಸಾಲೆಯಲ್ಲೂ ಸಹ ಹಾಕ್ತಾರೆ. ಬಟ್ ಒಂದು ರೆಸಿಪಿಗೆ ನೀವು ಟೊಮೆಟೊನ ಇದಕ್ಕೆ ಹಾಕಕ್ ಹೋಗ್ಬಿಡಿ, ಮಸಾಲೆಗೆ ಹಾಕಕ್ ಹೋಗ್ಬಿಡಿ. ಸೊ ಈಗ ನೋಡಿ, ಕಸ್ತೂರಿ ಮೇಥಿಯನ್ನ ಒಂದ್ ಸ್ವಲ್ಪನ ಹಾಕೊಳ್ತೇನೆ. ಅದಾದ ನಂತರ ಮಸಾಲೆ ಏನಿತ್ತಲ್ಲ, ನಾವು ಅರ್ದಿರ್ತಕ್ಕಂಥ ಮಸಾಲ, ಆ ಮಿಕ್ಕಿರ್ತಕ್ಕಂಥ ಮ್ಯಾರಿನೇಟೆಡ್ ಜ್ಯೂಸಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟೆ ನಾನು ಈ ಸಂದರ್ಭದಲ್ಲಿ ಆ ಮಸಾಲೆನ ಈ ಒಂದು ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಕಿರ್ತಕ್ಕಂಥ ನೀರಿತ್ತಲ್ಲ, ಅದರಲ್ಲಿ ಆ ನೀರನ್ನು ವೇಸ್ಟ್ ಮಾಡಿದ್ರೆ ಮಸಾಲೆಲ್ಲೇ ಎಲ್ಲ ಇರ್ತಕ್ಕಂಥದ್ದು, ಆ ನೀರನ್ನು ಸಹ ನಾನು ಈಗ ಹಾಕೊಳ್ತೇನೆ. ಸೊ ಈಗ ಒಮ್ಮೆ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ನಾವು ಮಿಕ್ಸ್ ಮಾಡ್ಬೇಕಾಗುತ್ತೆ. ಆ ಕಲರ್ ನೋಡಿ, ಕಲರ್ ನೋಡ್ತಾ ಇದ್ರಲ್ಲೇ ಟೆಂಪ್ಟ್ ಆಗ್ತಾ ಇದೆ, ಅಷ್ಟು ಅದ್ಭುತವಾಗಿ ಬಂದಿದೆ. ಸ್ಮೆಲ್, ಆ ಮಸಾಲೆ ಆ ಬಿದ್ದಿದ ತಕ್ಷಣ ಆ ಒಂದು ಘಮ ಬರುತ್ತೆ ಮಸಾಲೆ ಮಟನ್ನಿಂದು. ಆಹಾ, ಅದ್ಭುತ. ಈಗ ಇದನ್ನ ಚಂದ ಮಿಕ್ಸ್ ಮಾಡುವ. ನೋಡಿ, ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ, ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಟೇಸ್ಟ್ ಬೇಕಾಗುತ್ತೆ, ಸ್ವಲ್ಪ ಉಪ್ಪನ್ನ ನಾನು ಹಾಕೊಳ್ತೀನಿ. ಸೀಸನಿಂಗ್ ಕರೆಕ್ಟ್ ಆಗಿ ಇರಬೇಕು, ಈ ಸಂದರ್ಭದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ಈಗ ಕುಕ್ಕರ್ ಲಿಡ್ಡನ್ನ ನಾನು ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 5 ವಿಜಿಲ್ ಆಗೋವರೆಗೂ ನಾವು ಕುಕ್ ಮಾಡಬೇಕಾಗತ್ತೆ. ನೋಡಿ, ಸುಮಾರು ಒಂದು 5 ವಿಜಿಲ್ ಆದ ನಂತರ ನಾವು ಲಿಡ್ಡನ್ನ ಓಪನ್ ಮಾಡಿ ನೋಡುವ. ಪ್ರೆಷರ್ ಎಲ್ಲ ಕರೆಕ್ಟ್ ಆಗಿ ಹೋಗಿದೆ. ಈಗ ಲಿಡ್ಡನ್ನ ಓಪನ್ ಮಾಡ್ತೇನೆ. ಕಲರ್ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೋಡಿ, ಆ ಮೂಳೆ ಎಲ್ಲ ಕರೆಕ್ಟ್ ಆಗಿ ಮಾಂಸ ಬಿಡ್ತಾ ಇದೆ ಅಂತ ಹೇಳಿದ್ರೆ, ಮಾಂಸ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇದು ಪರ್ಫೆಕ್ಟ್ ಇಂಡಿಕೇಶನ್. ಅದಾದ ನಂತರ ಆ ಎಣ್ಣೆ, ಆ ತರಿ ಏನಿದೆ ಗೊತ್ತಾ, ಆ ತರಿ ಎಲ್ಲ ಮೇಲೆ ತೇಲ್ತಾ ಇರುತ್ತೆ. ಸೊ ಆಗ ಮಸಾಲೆ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂದ್ಬಿಟ್ಟು ಅರ್ಥ. ಇಷ್ಟೇಪ, ಈ ತರಿ ಏನಿದೆ ಗೊತ್ತಾ, ಏನು ಅಲ್ಟಿಮೇಟ್ ಟೇಸ್ಟ್ ಮಾಡಿದೆ ಗೊತ್ತಾ. ಎಕ್ಸ್ಟ್ರಾ ಒಗ್ಗರಣೆ ಗಿಗ್ಗರಣೆ ಎಂಥದ್ದು ಬೇಡ. ಈ ಮಟನ್ ಮಸಾಲಾ ಕರಿ, ಈ ಒಂದು ಹೊಸ ರೀತಿಯ ಮಟನ್ ಮಸಾಲಾ ಕರಿ ಕುಕ್ಕರಲ್ಲಿ ಎಷ್ಟು ಸುಲಭವಾಗಿ ಮಾಡಿದ್ರಲ್ಲ. ಮಟನ್ ಅನ್ಕೊಂಡ್ರೆ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಜಾಸ್ತಿ ಹೊತ್ತು ಬೇಯಿಸ್ಬೇಕು, 100 ತಲೆನೋವು ಇರುತ್ತೆ. ಬಟ್ ಈ ಒಂದು ಹೊಸ ವಿಧಾನದಲ್ಲಿ ನೀವು ಮಟನ್ ಕರಿನ ಮಾಡಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ ರೀ, ಯಾರ್ಯಾರು ಈ ಒಂದು ಮಟನ್ ಕರಿ ತಿಂತಾರೆ ಅವರೆಲ್ಲ ಹೇಳ್ತಾರೆ ಮಟನ್ ಕರಿ ಅಂದ್ರೆ ಇದು ಹೀಗಿರ್ಬೇಕು ಮಟನ್ ಕರಿ ಅಂದ್ಬಿಟ್ಟು. ಪ್ರತಿಯೊಬ್ರು ನಿಮ್ಗೆ ಹೊಗಳಿ ಅಟ್ಟಕ್ಕೇರ್ಸೋದಂತೂ ಗ್ಯಾರಂಟಿ. ಅಷ್ಟು ಅದ್ಭುತವಾಗಿರುತ್ತೆ. ಇದನ್ನ ನೀವು ವೈಟ್ ರೈಸ್, ಮುದ್ದೆ, ಚಪಾತಿ, ರೊಟ್ಟಿ ಯಾವ್ದ್ರ ಜೊತೆ ಆದ್ರೂ ತಿನ್ನಿ, ಸೂಪರ್ ಹಿಟ್. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ನೋಡಿ, ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.